ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಚಳವಳಿಗೆ, ಹುತಾತ್ಮ ರೈತ ನಾಯಕರಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಚಳವಳಿಗೆ, ಹುತಾತ್ಮ ರೈತ ನಾಯಕರಿಗೆ. ತಾಲೂಕು ರೈತ ಸಂಘದಿಂದ ರೈತ ಹುತಾತ್ಮರ ದಿನಾಚರಣೆ. ನಾಡಿನ ರೈತರ ಏಳಿಗೆಗೆ ರೈತ ಸಂಘದ ಕೊಡುಗೆ ಅಪಾರ. ಯೋಗೀಶ್ ಗೌಡ. ರೈತ ಹುತಾತ್ಮ ದಿನಾಚರಣೆ ಪ್ರಯುಕ್ತ ಪಟ್ಟಣದ ಕರ್ನಾಟಕ ರಾಜ್ಯ ರೈತ ಸಂಘದ ಕಚೇರಿಯಲ್ಲಿ ಸವಿ ನೆನಪು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ಬೇವೂರು ಯೋಗೀಶ್ ಗೌಡ ಮಾತನಾಡಿ, ರಾಜ್ಯ ರಾಜಕಾರಣಗಳನ್ನು ಪ್ರಶ್ನೆ ಮಾಡಿ ರೈತರ ಹಕ್ಕನ್ನು ಪಡೆಯುವಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟ ಗಣನೀಯವಾಗಿದೆ. ಇಂದು ಸಿದ್ದರಾಮಯ್ಯ ಅವರು ದೇವನಹಳ್ಳಿ ಬಳಿಕ 13 ಹಳ್ಳಿಗಳ ಭೂ ಸ್ವಾಧೀನವನ್ನು ಕೈಬಿಟ್ಟಿರುವುದು ರೈತ ಸಂಘದ ಹೋರಾಟಕ್ಕೆ ಇರುವ ಶಕ್ತಿಯನ್ನು ತೋರಿಸುತ್ತದೆ ಎಂದರು. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಸಮಿತಿ ಸದಸ್ಯರಾದ ಕೆಎನ್ ರಾಜಣ್ಣ ಮಾತನಾಡಿ, 80ರ ದಶಕದಲ್ಲಿ ನರಗುಂದ ಮತ್ತು ನಲವಗುಂದ ರೈತರ ಜಮೀನಿಗೆ ನೀರಿಗೆ ತೆರಿಗೆ ವಸೂಲಿ ಮಾಡಲು ಮುಂದಾದ ವೇಳೆ ಕರ ನಿರಾಕರಣೆ ಚಳುವಳಿಯನ್ನು ನಡೆಸುತ್ತಿದ್ದ ರೈತರ ಮೇಲೆ ನಡೆದ ಗೋಲಿಬಾರ್ನಲ್ಲಿ ಮಣಿದ ಬಸಪ್ಪ ಈರಪ್ಪ ಕೂಡ್ಲಿಕೊಪ್ಪ ಅವರು ಹುತಾತ್ಮರಾದ ನಿಟ್ಟಿನಲ್ಲಿ 45 ವರ್ಷದಿಂದ ಜುಲೈ 21ರಂದು ರೈತ ಹುತಾತ್ಮರ ದಿನಾಚರಣೆ ಆಚರಣೆ ಮಾಡುತ್ತಾ ಬಂದಿದ್ದೇವೆ ಎಂದರು. ರೈತ ಬಾಂಧವರೇ, ಕರ್ನಾಟಕ ರಾಜ್ಯ ರೈತ ಸಂಘ ಚನ್ನಪಟ್ಟಣ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬಹಳ ಇತಿಹಾಸ ಇದೆ. ಹೋರಾಟವನ್ನು ಇವತ್ತು ರಾಜಕಾರಣಿಗಳನ್ನಾಗಿ ಯಾರನ್ನೇ ಮಣಿಸಬೇಕು ಅಂದ್ರೆ ಹೋರಾಟದ ಮುಖಾಂತರ ಇವತ್ತು ನಾವು ಮಣಿಸುವಂತ ಕೆಲಸವನ್ನ ನಾವು ನೀವೆಲ್ಲ ಸೇರಿ ಮಾಡ್ತಾ ಇದೀವಿ. ಯಾವುದೇ ರಾಜಕಾರಣ ಯಾವುದಾದ್ರೂ ನಾವೇನಾದ್ರೂ ಯಾರನ್ನಾದ್ರೂ ಮುಡಿಸ್ಬೇಕು ಅಂತಂದ್ರೆ ಯಾವುದೇ ರಾಜಕಾರಣಿಗಳಾಗ್ಲಿ ಅಥವಾ ಯಾವುದೇ ಅಧಿಕಾರಿಗಳಾಗ್ಲಿ ಯಾರನ್ನೇ ಮುಡಿಸ್ಬೇಕಾದ್ರೂ ಸುಧಾ ಇವತ್ತು ಹೋರಾಟ ಅನಿವಾರ್ಯ. ಹೋರಾಟದ ಮುಖಾಂತರ ಯಾರು ಬೇಕಾದ್ರೂ ಇವತ್ತು ಯಾವುದೇ ಮುಖ್ಯಮಂತ್ರಿ ಬೇಕಾದ್ರೂ ನಾವು ಮುಡಿಸ್ಬೋದು. ಇವತ್ತು ಈಗ ನಾವು ನೋಡ್ತಾ ಇದೀವಿ, ದೇವನಹಳ್ಳಿ ಹೋರಾಟ ನೋಡ್ತಾ ಇದೀವಿ. ಇವತ್ತು ಮುಖ್ಯಮಂತ್ರಿಗಳೇ ಮಂಡಿ ಊರಿ ಇವತ್ತು ರೈತರ ಹೋರಾಟಕ್ಕೆ ದಲಿತ ಪರ, ಕನ್ನಡ ಪರ. 80ರ ದಶಕದಲ್ಲಿ ಏನು ನರಗುಂದದಲ್ಲಿ ಗೋಲಿಬಾರ್ ನಡೆದು ರೈತರು ಹುತಾತ್ಮರಾಗ್ತಾರೆ. ಆ ಹುತಾತ್ಮರಾದಂಥ ಏನು ಜುಲೈ 21ನೇ ತಾರೀಕು ಅದು ಆ ಕರ ನಿರಾಕರಣೆಯನ್ನು ವಿರೋಧ ಮಾಡಿ ರೈತರು ಚಳುವಳಿಯನ್ನು ಮಾಡುವಂಥ ಸಂದರ್ಭ. ಆ ಸಂದರ್ಭದಲ್ಲಿ ಸರ್ಕಾರ ರೈತರ ಮೇಲೆ ಗೋಲಿಬಾರನ್ನ ಮಾಡ್ತದೆ. ಆ ಗೋಲಿಬಾರ್ ಮಾಡಿದಂಥ ಸಂದರ್ಭದಲ್ಲಿ ಬಸಪ್ಪ ಈರಪ್ಪ ಕೊಡ್ಲಿಕೊಪ್ಪ ಅಂತೇಳಿ 2 ರೈತರು ಅವತ್ತು ಸಾವನ್ನಪ್ತಾರೆ. ಅವರ ಎದೆಯನ್ನು ಪೊಲೀಸರ ಗುಂಡಿಗೆ ಕೊಟ್ಟು ತ್ಯಾಗ ಬಲಿದಾನವನ್ನು ಮಾಡ್ತಾರೆ. ಆ ಕಾರಣ ನಾವು ಜುಲೈ 21ನೇ ತಾರೀಕನ್ನು ಪ್ರತಿ ವರ್ಷ ನಾವು ಹುತಾತ್ಮ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಕೂಡ ನಾವು ನಮ್ಮ ತಾಲೂಕಿನಲ್ಲಿ ಹುತಾತ್ಮರಾದಂಥ ನಾಯಕರುಗಳನ್ನು ನೆನೆದು ಸಾವಿರಾರು ರೈತರು ಕೂಡ ಜೈಲು, ಸೆರೆಮನೆವಾಸ ಎಲ್ಲ ಚಳುವಳಿಗಳಲ್ಲಿ ಭಾಗವಹಿಸಿ ಅವರ ಬದುಕನ್ನು ತ್ಯಾಗ ಮಾಡಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರಿಗೆ ನಾವು ಇವತ್ತು ಶ್ರದ್ಧಾಂಜಲಿ ಸಭೆಯನ್ನು ಮಾಡಿ ನಮನವನ್ನು ಅರ್ಪಿಸೋದ್ರ ಮುಖಾಂತರ ಮುಂದಿನ ಪೀಳಿಗೆಗೆ ಚಳುವಳಿಯನ್ನು ಗಟ್ಟಿಯಾಗಿ ಕಟ್ಟಿಕೊಡಬೇಕು ಅಂತೇಳಿ ನಾವು ಇವತ್ತು ತೀರ್ಮಾನವನ್ನು ಮಾಡಿದ್ದೀವಿ. ರಾಜ್ಯದಂತ ಇಡೀ ತಾಲೂಕನ್ನ ಬಹಳ ಎತ್ತರಕ್ಕೆ ತಗೊಂಡೋದಂತ ಚಳವಳಿ. ಇಲ್ಲೂ ಕೂಡ ವಿಟ್ಟೇನಹಳ್ಳಿ 2 ಗೋಲಿಬಾರ್ ಆಯ್ತವತ್ತು. ಅದರಿಂದ 2 ರೈತರು ಬೆಳಗ್ಗೆ 5 ಗಂಟೆಗೆ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿದ್ರು. ಈ ತಾಲೂಕು ಹೋರಾಟಕ್ಕೆ ಒಂದು ಹೆಸರುವಾಸವಾದಂತ ಜಾಗ ಇದು. ಹಿಂದೆ ನೋಡಿರ್ಬೇಕು ನೀವು, ಬಹಳಷ್ಟು ಚಳುವಳಿಗಳು ಈ ತಾಲೂಕಿನಲ್ಲಿ ಹುಟ್ಟು ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಅವರವರ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೋಸ್ಕರ ಏನೇನೋ ಬಿದ್ದೂರಿಗಳು ಮಾಡಿಕೊಂಡು ಸಂಘಟನೆಗಳನ್ನ ಹಾಳು ಮಾಡಿಕೊಂಡು ಇವತ್ತು ದುಸ್ಥಿತಿಗೆ ತಗೊಂಡೋಗ್ತಾ ಇರ್ತಕ್ಕಂಥ ಸನ್ನಿವೇಶಗಳು ಇವತ್ತು ನಿರ್ಮಾಣ ಆಯ್ತವೆ. ಅದನ್ನ ಮುಂದಿನ ದಿನದಲ್ಲಿ ನಾವು ಖಂಡಿಸಬೇಕಾಗ್ತದೆ. ಅವ್ರು ಯಾರೇ ಆಗಿದ್ರು ಕೂಡ ರೈತ ಸಂಘವನ್ನ ದಿಕ್ತಪ್ಪಿಸೋ ಕಡೆ ಎಳ್ಕೊಂಡು ಹೋಯ್ತಿದ್ದಾಗ ನಾವು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡ್ಬೇಕಾಗ್ತದೆ. ಅದನ್ನ ವಿರೋಧ ಕೂಡ ಮಾಡ್ಬೇಕಾಗ್ತದೆ. ಅನ್ನಂತೇಳಿ ರೈತ ಸಂಘವನ್ನ ಹಾಳು ಮಾಡಿಕೊಂಡು ಇತ್ತೀಚೆಗೆ ಈ ತಾಲೂಕಿನಲ್ಲಿ ಕೆಲವಾರು ಬೆಳವಣಿಗೆಗಳು ತಪ್ಪು ದಾರಿಗೆ ಹೋಗ್ತಕ್ಕಂಥ ಸನ್ನಿವೇಶಗಳು ಉಂಟಾಗ್ತಾ ಇದ್ದಾವೆ. ಆದ್ರಿಂದ ಈ ತಾಲೂಕಿಗೆ ಇರುವಂತಹ ಹೋರಾಟದ ಒಂದು ಕೆಚ್ಚನ್ನ ದಮನ ಮಾಡ್ಲಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಅಂತ ದಿಕ್ಕಿನಲ್ಲಿ ನಾವು ಹೋಗೋದು ಬೇಡ ಅಂತ ಹೇಳ್ತಾ ಇವತ್ತು ಹುತಾತ್ಮರಾಗಿರುವಂತ ರೈತರುಗಳನ್ನ ನೆನ್ಕೊಳ್ತಾ ನಾವು ಅವರ ಆತ್ಮಕ್ಕೆ ಶಾಂತಿ ಸಿಕ್ಲಿ ಅಂತ ಹೇಳಿ 1 ನಿಮಿಷ ಮೌನಾಚರಣೆಯನ್ನು ಮಾಡ್ತಾ ಅವ್ರಿಗೆ ಶಾಂತಿಯನ್ನ ಬಯಸೋಣ.